ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಚಿನ್ನ ಮತ್ತು ಬೆಳ್ಳಿ ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲನ ಉಂಟಾಗಿದೆ. ಕಳೆದ ಕೆಲವು ದಿನಗಳಿಂದ ಇಳಿಕೆಯ ಹಾದಿಯಲ್ಲಿದ್ದ ಬೆಲೆಗಳು ಇಂದು ದಿಢೀರಾಗಿ ಭಾರೀ ಏರಿಕೆ ಕಂಡಿವೆ. ಹೂಡಿಕೆದಾರರಿಗೆ ಇದು ಒಂದು ರೀತಿಯಲ್ಲಿ ಅಚ್ಚರಿ ತಂದಿದ್ದರೆ, ಆಭರಣ ಖರೀದಿದಾರರಿಗೆ ಸ್ವಲ್ಪ ಶಾಕ್ ನೀಡಿದೆ. ಇವತ್ತಿನ ಲೇಟೆಸ್ಟ್ ದರಗಳು ಎಷ್ಟಿವೆ ಮತ್ತು ಈ ಭಾರಿ ಏರಿಕೆಗೆ ಮಾರುಕಟ್ಟೆಯ ಕಾರಣಗಳೇನು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುಂಚೆ ಈ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಾಗಿ ವಿಡಿಯೋಗೊಂದು ಲೈಕ್ ನೀಡಿ ಮತ್ತು ಮರೆಯದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇಂದಿನ ಈ ಭಾರಿ ಏರಿಕೆಗೆ ಮುಖ್ಯ ಕಾರಣ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆ ಮತ್ತೆ ಹೆಚ್ಚಾಗಿರುವುದು. ಜಾಗತಿಕ ಆರ್ಥಿಕ ವಿದ್ಯಮಾನಗಳು ಮತ್ತು ಡಾಲರ್ ಮೌಲ್ಯದಲ್ಲಿನ ಸಣ್ಣ ಇಳಿಕೆಯಿಂದಾಗಿ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯಾದ ಚಿನ್ನದತ್ತ ಮತ್ತೆ ಮುಖ ಮಾಡಿದ್ದಾರೆ. ಇದರಿಂದಾಗಿ ಇಂದು ಒಂದೇ ದಿನದಲ್ಲಿ ಬೆಲೆಗಳು ಸಾವಿರಾರು ರೂಪಾಯಿಗಳಷ್ಟು ಹೆಚ್ಚಾಗಿವೆ. ಮೊದಲನೆಯದಾಗಿ ಬೆಳ್ಳಿಯ ಬೆಲೆಯನ್ನು ನೋಡುವುದಾದರೆ, ಇಂದು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ. ನಿನ್ನೆ ಪ್ರತಿ ಕೆಜಿ ಬೆಳ್ಳಿಗೆ 2,40,000 ರೂಪಾಯಿ ಇತ್ತು. ಆದರೆ ಇಂದು ಅದು 2,45,000 ರೂಪಾಯಿಗೆ ಏರಿಕೆಯಾಗಿದೆ. ಅಂದರೆ ಕೇವಲ ಒಂದೇ ದಿನದಲ್ಲಿ ಬೆಳ್ಳಿಯ ದರದಲ್ಲಿ ಬರೋಬ್ಬರಿ 5,000 ರೂಪಾಯಿಯಷ್ಟು ಏರಿಕೆ ಕಂಡಿದೆ. ಬೆಳ್ಳಿ ಖರೀದಿಸುವವರು ಮಾರುಕಟ್ಟೆಯ ಈ ಬದಲಾವಣೆಯನ್ನು ಗಮನಿಸುವುದು ಅವಶ್ಯಕ. ಇನ್ನು 24 ಕ್ಯಾರೆಟ್ನ ಗಟ್ಟಿ ಚಿನ್ನದ ಬೆಲೆಯಲ್ಲಿ ಇವತ್ತು ದಾಖಲೆಯ ಏರಿಕೆಯಾಗಿದೆ. 1 ಗ್ರಾಂ ಚಿನ್ನಕ್ಕೆ 14,809 ರೂಪಾಯಿ, 8 ಗ್ರಾಂ ಚಿನ್ನಕ್ಕೆ 1,18,472 ರೂಪಾಯಿ, 10 ಗ್ರಾಂ ಚಿನ್ನಕ್ಕೆ 1,48,090 ರೂಪಾಯಿ. ಗಮನಿಸಿ, ನಿನ್ನೆ 10 ಗ್ರಾಂಗೆ 1,45,580 ರೂಪಾಯಿ ಇತ್ತು. ಅಂದರೆ ಇಂದು ಕೇವಲ 24 ಗಂಟೆಯಲ್ಲಿ ಪ್ರತಿ 10 ಗ್ರಾಂಗೆ ಬರೋಬ್ಬರಿ 2,510 ರೂಪಾಯಿ ಏರಿಕೆಯಾಗಿದೆ. ನಮ್ಮ ಆಭರಣ ಪ್ರಿಯರು ಬಳಸುವ 22 ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಭರ್ಜರಿ ಏರಿಕೆ ಕಂಡಿದೆ. 1 ಗ್ರಾಂ ಚಿನ್ನಕ್ಕೆ 13,575 ರೂಪಾಯಿ, 8 ಗ್ರಾಂ ಚಿನ್ನಕ್ಕೆ 1,08,600 ರೂಪಾಯಿ, 10 ಗ್ರಾಂ ಚಿನ್ನಕ್ಕೆ 1,35,750 ರೂಪಾಯಿ. ನಿನ್ನೆ ಇದೇ 10 ಗ್ರಾಂ ಚಿನ್ನ 1,33,450 ರೂಪಾಯಿ ಇತ್ತು. ಅಂದರೆ ಇಂದು 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಪ್ರತಿ 10 ಗ್ರಾಂಗೆ ಬರೋಬ್ಬರಿ 2,300 ರೂಪಾಯಿಯಷ್ಟು ದೊಡ್ಡ ಏರಿಕೆ ಕಂಡಿದೆ. ವೀಕ್ಷಕರೇ, ಇಂದಿನ ಮಾರುಕಟ್ಟೆ ಪರಿಸ್ಥಿತಿ ನೋಡಿದರೆ ಬೆಲೆಗಳು ಮತ್ತಷ್ಟು ಏರುವ ಸಾಧ್ಯತೆ ಇದೆಯಾ ಅಥವಾ ಮತ್ತೆ ಇಳಿಯುತ್ತವೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಿಮ್ಮ ಊರಿನಲ್ಲಿ ಇಂದಿನ ರೇಟ್ ಎಷ್ಟಿದೆ ಮತ್ತು ಮುಂದಿನ ದಿನಗಳಲ್ಲಿ ಬೆಲೆ ಇಳಿಯಬಹುದು ಅಂತ ನಿಮಗೆ ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.